ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ದೆಹಲಿಯಲ್ಲಿ ನಿರ್ಣಾಯಕ ಸಭೆ. ವೇಣುಗೋಪಾಲ್ ಮನೆಯಲ್ಲಿ ಈ ಸಂಜೆ 5 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ಇದೆ. ಮಧ್ಯಾಹ್ನ 2 ಗಂಟೆಗೆ ಖರ್ಗೆ ಮನೆಯಲ್ಲಿ ಸಭೆ ನಡೆಸಿದ್ರು ನಾಯಕರು. ವರಿಷ್ಠರಿಂದ ಸಿದ್ದರಾಮಯ್ಯ ಡಿಕೆಶಿ ಜೊತೆ ಮತ್ತೊಂದು ಸುತ್ತಿನ ಸಭೆಯಾಗುತ್ತೆ. ಆ ಸಭೆಯಲ್ಲಿ ರಾಹುಲ್ ಗಾಂಧಿ, ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಇರ್ತಾರೆ. ನಾಳೆ ಡಿಕೆ ಶಿವಕುಮಾರ್ ಜೊತೆ ಯಾರ್ಯಾರು ಪ್ರಮಾಣ ವಚನ ಅನ್ನೋ ಚರ್ಚೆ ನಡೀತಾ ಇದೆ. ಒಂದು ಫೈನಲ್ ಸಭೆ ಆಗಬೇಕು. ವೇಣುಗೋಪಾಲ್ ಮನೆಯ ಸಭೆಯ ನಂತರ 6 ಗಂಟೆಗೆ ಖರ್ಗೆ ಮನೆಯಲ್ಲಿ ಚರ್ಚೆ ಇರುತ್ತೆ. ಖರ್ಗೆ ಮನೆಯಲ್ಲಿ ಫೈನಲ್ ಆಗತ್ತೆ ನಾಳೆಯ ಪ್ರಮಾಣ ಸ್ವೀಕರಿಸೋರ ಪಟ್ಟಿ. ಸಂಜೆ 6 ಗಂಟೆಗೆ ಮೀಟಿಂಗ್ ನಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗೋ ಸಾಧ್ಯತೆ ಇದೆ. ಫೈನಲ್ ಪಟ್ಟಿ ಸಿದ್ಧ ಆಗಬೇಕಾಗಿದೆ. 2 ಹೊಸ ಮುಖಗಳು ಸೇರಿದಂತೆ ಹಿಂದಿನ ಸಂಪುಟದ ಸಚಿವರಿಗೆ ಈ ಬಾರಿ ಮೊದಲ ಪಟ್ಟಿಯಲ್ಲಿ ಅವಕಾಶ. ಆದರೆ ಅಧಿಕೃತವಾಗಿ ಇನ್ನು ಮಾಹಿತಿ ಇಲ್ಲ. ಹೌದಂತೆ, ಇವರಿವರ ಹೆಸರಿರುತ್ತಂತೆ ಅಂತಿದೆ. ಅಧಿಕೃತವಾಗಿ ಇಲ್ಲಿವರೆಗೆ ಮಾಹಿತಿ ಇಲ್ಲ. ಒಂದು ಸುತ್ತಿನ ಸಭೆ ಈಗಾಗಲೇ ಮುಗಿದಿದೆ. 2ನೇ ಹಂತದ ಮತ್ತು ಫೈನಲ್ ಹಂತದ ಸಭೆ ಬಾಕಿ ಇದೆ. 2ನೇ ಮತ್ತು ಫೈನಲ್ ಹಂತ ಅದು. ಆ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾರೆ. ಖರ್ಗೆ ಮನೆಯ ಸಭೆಯ ನಂತರ ದೆಹಲಿಯಲ್ಲಿ ಸಿದ್ದರಾಮಯ್ಯ ಲಂಚ್ ಮೀಟ್. ದೆಹಲಿಯಲ್ಲಿರೋ ಮಹದೇವಪ್ಪ ಮನೆಯಲ್ಲಿ ಸಿದ್ದು ಲಂಚ್ ಮೀಟ್. ಕೆಜೆ ಜಾರ್ಜ್, ಬೈರತಿ ಸುರೇಶ್, ಎಂಸಿ ಸುಧಾಕರ್, ಮಹದೇವಪ್ಪ, ಯತೀಂದ್ರ ಸಿದ್ದರಾಮಯ್ಯ, ಪುಟ್ಟರಂಗಶೆಟ್ಟಿ, ಎಎಸ್ ಪೊನ್ನಣ್ಣ ಭಾಗಿಯಾದರು. ಖರ್ಗೆ ಮನೆಯಲ್ಲಿ ವರಿಷ್ಠರ ಜೊತೆ ಚರ್ಚೆ ಮಾಡಿ ಬಂದಿದ್ದಾರೆ ಸಿದ್ದು. ಸಂಜೆ 5 ಗಂಟೆಗೆ ವೇಣುಗೋಪಾಲ್ ಮನೆಯಲ್ಲಿ ಮತ್ತೊಂದು ಸುತ್ತಿನ ಸಭೆ ಇದೆ. ಆ ಸಭೆಗೂ ಮುಂಚೆ ಒಂದು ಲಂಚ್ ಮೀಟಿಂಗ್ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಯಾರು ಇದ್ದಾರೆ ಆ ಲಂಚ್ ಮೀಟ್ ನಲ್ಲಿ ಅಂತ. ದೆಹಲಿಯಲ್ಲಿರೋ ಮಹದೇವಪ್ಪ ಅವರ ಮನೆಯಲ್ಲಿ ಸಿದ್ದರಾಮಯ್ಯ ಅವರ ಲಂಚ್ ಮೀಟ್ ಇತ್ತು. ಅಲ್ಲಿ ಕೆಜೆ ಜಾರ್ಜ್ ಇದ್ದಾರೆ, ಬೈರತಿ ಸುರೇಶ್, ಎಂಸಿ ಸುಧಾಕರ್, ಮಹದೇವಪ್ಪ, ಯತೀಂದ್ರ ಸಿದ್ದರಾಮಯ್ಯ, ಪುಟ್ಟರಂಗಶೆಟ್ಟಿ, ಎಎಸ್ ಪೊನ್ನಣ್ಣ ಭಾಗಿಯಾಗಿದ್ರು. ಒಂದು ಸುತ್ತಿನ ಸಭೆ ಮುಕ್ತಾಯ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.